ಡಿಪಾರ್ಚರ್ ಆಗಬೇಕಿತ್ತು. ಆದರೆ ಸೆಕೆಂಡ್ ಕಾಲಿಡೇಟ್ ವಿತ್ ಜಪಾನ್ ಕೋಸ್ಟ್ ಗಾರ್ಡ್ ಏರ್ಕ್ರಾಫ್ಟ್ ಏನಿದೆ, ಜಪಾನ್ನ ಕೋಸ್ಟ್ ಗಾರ್ಡ್ ಏರ್ಕ್ರಾಫ್ಟ್ ಏನಿದೆ ಅದು ಆ ಒಂದು ಜಪಾನ್ನ ಕೋಸ್ಟ್ ಗಾರ್ಡ್ ಏರ್ಕ್ರಾಫ್ಟ್ ಎರಡು ಕೂಡ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಇಲ್ಲಿ ಡಿಪಾರ್ಟ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಮತ್ತೊಂದು ವಿಮಾನ ಬಂದು ಎರಡು ಕೂಡ ಒಂದಕ್ಕೊಂದು ಡಿಕ್ಕಿ ಹೊಡೆದುಕೊಂಡು ಈ ರನ್ವೇನಲ್ಲಿ ಆಗಿರುವಂಥ ಘಟನೆ ಇದು. ರನ್ವೇನಲ್ಲಿ ಎರಡು ವಿಮಾನಗಳು ಅಲ್ಲಿ ಒಂದಕ್ಕೆ ಒಂದು ಡಿಕ್ಕಿ ಹೊಡೆದುಕೊಂಡು ಆ ಒಂದು ಘಟನೆಯಲ್ಲಿ ಸುಮಾರು ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ನೋಡಿ ಇಲ್ಲಿ ಮತ್ತೊಂದು ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾಕ್ಪಿಟ್ ಅಂತ ನಾವು ಕರಿತೀವಿ, ವಿಮಾನದ ಮುಂಭಾಗ ಕಾಕ್ಪಿಟ್ ಜೊತೆಗೆ ಅದರ ಎಂಟ್ರಿ ಆಗುವಂಥ ಡೋರ್ ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇದೆ. ನಮ್ಮ ಸ್ಕ್ರೀನ್ ಮೇಲೆ ಎರಡು ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ನೋಡಿ ಪ್ರಮುಖವಾಗಿ ಹೇಗಾಯ್ತು ಘಟನೆ ಅನ್ನೋದನ್ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಒಂದು ವಿಡಿಯೋವನ್ನ ನಮ್ಮ PCR ಟೀಮ್ ಪ್ಲೇ ಮಾಡ್ತೀವಿ. ಈಗ ಪ್ರಮುಖವಾಗಿ ಘಟನೆ ಆಗಿದ್ದಾಗ ಯಾವ ರೀತಿ ಆಗಾಯ್ತು, ಒಂದು ರನ್ವೇನಲ್ಲಿ ಒಂದು ವಿಮಾನ ಡಿಪಾರ್ಟ್ ಆಗಬೇಕಾಗಿತ್ತು, ಮತ್ತೊಂದು ವಿಮಾನ ಲ್ಯಾಂಡ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಟೋಕಿಯೋದ ಹನೇಡಾ ಅನ್ನುವ ಏರ್ಪೋರ್ಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಹನೇಡಾದ ವಿಮಾನ ನಿಲ್ದಾಣದಲ್ಲಿ ಸದ್ಯದ ದೃಶ್ಯಾವಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಜಪಾನಿನ ಹನೇಡಾದ ವಿಮಾನ ನಿಲ್ದಾಣದಲ್ಲಿ ನೋಡಿ ಯಾವ ರೀತಿಯಾಗಿ ಘಟನೆ ಆಯಿತು ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಒಂದು ವಿಮಾನ ಹೋಗ್ತಾ ಇರುತ್ತೆ ರನ್ವೇನಲ್ಲಿ, ಡಿಪಾರ್ಟ್ ಆಗ್ತಾ ಇರುತ್ತೆ ಮತ್ತೊಂದು ವಿಮಾನ. ಆ ಸಂದರ್ಭದಲ್ಲಿ ಒಂದಕ್ಕೆ ಒಂದು ಡಿಕ್ಕಿ ಹೊಡೆದ ಬಳಿಕ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಒಂದು ವಿಮಾನ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಇನ್ನೊಂದು ಜಪಾನ್ ಏರ್ಲೈನ್ಸ್ಗೆ ಸಂಬಂಧಪಟ್ಟಂತ ವಿಮಾನದಲ್ಲಿ 300 ಜನ ಪ್ರಯಾಣಿಕರಿದ್ರು. 367 ಅನ್ನೋದು ಕೂಡ ಈಗ ಸೇಫ್ ಆಗಿದ್ದಾರೆ. ವಿಮಾನದಲ್ಲಿದ್ದಂತ 367 ಪ್ರಯಾಣಿಕರು ಕೂಡ ಈಗ ಸೇಫ್ ಆಗಿದ್ದಾರೆ. ಯಾವಾಗ ಘಟನೆ ಸಂಭವಿಸುತ್ತೋ ತಕ್ಷಣ ವಿಮಾನದಲ್ಲಿದ್ದಂತ ಪ್ರಯಾಣಿಕರನ್ನ ತಕ್ಷಣ ಹೊರಕ್ಕೆ ಕರೆದುಕೊಂಡು ಬರುವಂತ ಕೆಲಸ ಆಗಿದೆ. ಜಪಾನ್ ಏರ್ವೇಸ್ಗೆ ಸೇರಿದ ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ತಾ ಇರುವಂತ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ನೋಡಿ ರನ್ವೇನಲ್ಲಿ ಎರಡು ವಿಮಾನಗಳು ಡಿಕ್ಕಿಯಿಂದಾಗಿ ಹೊತ್ತಿ ಉರಿತಾ ಇರುವಂತಹ ಬೆಂಕಿ, ಎರಡು ವಿಮಾನಗಳ ನಡುವೆ ಡಿಕ್ಕಿ ಆಗುತ್ತೆ, ಬೆಂಕಿ ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಅದರಲ್ಲಿದ್ದಂತಹ ಪ್ರಯಾಣಿಕರನ್ನ ಹೊರಕ್ಕೆ ಕರೆದುಕೊಂಡು ಬಂದು 367 ಜನ ಪ್ರಯಾಣಿಕರನ್ನ ಈಗ ಸುರಕ್ಷಿತವಾಗಿ ಹೊರಗಡೆ ಕರೆದುಕೊಂಡು ಬರಲಾಗಿದೆ. ನೋಡಿ ಒಂದು ದೃಶ್ಯಾವಳಿ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಘಟನೆ ಸಂಭವಿಸ್ತಾ ಇದ್ದಂತೆ ವಿಮಾನದಲ್ಲಿದ್ದಂಥ ಪ್ರಯಾಣಿಕರು ಹೊರಗಡೆ ಓಡಿ ಬರ್ತಾ ಇದ್ದಂಥ ದೃಶ್ಯವನ್ನ ಕೂಡ ನಾವು ಈ ಹಿಂದೆ ಗಮನಿಸಿದ್ವಿ. ಸೊ ಮುಖಾಮುಖಿ ಡಿಕ್ಕಿ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರಮಾಣದಲ್ಲಿ ಏನು ಒಂದಷ್ಟು ಸಾವು ನೋವುಗಳು ಸಂಭವಿಸಬೇಕಿತ್ತು, ಅದೆಲ್ಲವೂ ಕೂಡ ಕಡಿಮೆ ಆಗಿದೆ. ಸೊ ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಟೋಕಿಯೋ ಫೈರ್ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಿರುವಂತಹ ಮಾಹಿತಿ, ಅದರಲ್ಲಿ 367 ಜನ ಪ್ರಯಾಣಿಕರಿದ್ರು. ಅವರನ್ನು ನಾವು ಸುರಕ್ಷಿತವಾಗಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ರನ್ವೇನಲ್ಲಿ ಡಿಕ್ಕಿ ಆದ ಬಳಿಕ ವಿಮಾನದಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ ನೋಡಿ ಈಗ ನಾವೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅದು ಜಪಾನ್ ಏರ್ಲೈನ್ಸ್ಗೆ ಸೇರಿದಂಥ ಒಂದು ವಿಮಾನ. ಶೇನ್ ಚಿಟೋಸ್ನಿಂದ ಒಂದು ವಿಮಾನ ಹೊರಟಿರುತ್ತೆ. ಸೊ ಜಪಾನ್ ಏರ್ವೇಸ್ಗೆ ಸೇರಿದಂಥ ವಿಮಾನ. ನೀವೀಗ ನಮ್ಮ ಸ್ಕ್ರೀನ್ ಮೇಲೆ 4 ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಲ್ಯಾಂಡಿಂಗ್ ವೇಳೆ ಅವಘಡ ಆಗಿದ್ದು ನೋಡಿ, ಲ್ಯಾಂಡಿಂಗ್ ಆಗ್ತಾ ಇದ್ದಂಥ ಸಂದರ್ಭದ ನಡುವೆ ರನ್ವೇನಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡೆದು ನೋಡಿ ಆಕಾಶದ ಎತ್ತರಕ್ಕೆ ಹೊಗೆ ಆವರಿಸಿಕೊಂಡಿದ್ದಂಥ ಸಂದರ್ಭದ ದೃಶ್ಯಾವಳಿ. ಬೆಂಕಿಯ ಕೆನ್ನಾಲ್ಗೆ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಉರಿತಾ ಇದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಜಪಾನಿನ ಹನೇಡಾದ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಸಾವು ನೋವುಗಳು ಎಷ್ಟು ಸಂಭವಿಸಿದೆ ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಜಪಾನ್ ಏರ್ಲೈನ್ಸ್ ನಲ್ಲಿ ಇದ್ದಂಥ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಹೊರಗಡೆ ಕರೆದುಕೊಂಡು ಬರುವಂತಹ ಕೆಲಸವಾಗಿದೆ. ಎಲ್ಲರನ್ನ ಕೂಡ ರಕ್ಷಣೆ ಕೂಡ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಗರಿಕ ವಿಮಾನ ಮತ್ತು ನೌಕಾದಳಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಕೋಸ್ಟ್ ಗಾರ್ಡ್ಗೆ ಸಂಬಂಧಪಟ್ಟಂತ ವಿಮಾನದ ನಡುವೆ ಡಿಕ್ಕಿ ಆಗಿದ್ದು. ಏರ್ಲೈನ್ಸ್ ನಲ್ಲಿ ಇದ್ದಂತಹ ವಿಮಾನದಲ್ಲಿ 367 ಜನ ಪ್ರಯಾಣಿಕರಿದ್ರು. ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ನೀವಿಲ್ಲಿ 4 ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಯಾವ ರೀತಿ ನೋಡಿ ಇನ್ನೊಂದು ಪ್ಯಾಸೆಂಜರ್ಗಳು ಎಸ್ಕೇಪ್ ಆಗ್ತಾ ಇದ್ದಂತ ದೃಶ್ಯವನ್ನ ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ಅಲ್ಲಿ ಘಟನೆ ಸಂಭವಿಸ್ತಾ ಇದ್ದಂತೆ ಪ್ಯಾಸೆಂಜರ್ಗಳು ತಮ್ಮ ಪ್ರಾಣ ರಕ್ಷಣೆಯನ್ನು ಉಳಿಸಿಕೊಳ್ಳೋದಕ್ಕೆ ಹೊರಗಡೆ ಓಡಿ ಬರ್ತಾರೆ ಅನ್ನೋದು ಕೂಡ ನೀವೀಗ ನಮ್ಮ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಿ ಅಲ್ಲಿ ಟೋಕಿಯೋ ಫೈರ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಏರ್ಬಸ್ A350 ಫ್ರಮ್ ಅಂದ್ರೆ ಜಪಾನ್ ಏರ್ಲೈನ್ಸ್ಗೆ ಸಂಬಂಧಪಟ್ಟಂತ ಫ್ಲೈಟ್ 516. ಸೊ ಇದು ಡಿಪಾರ್ಟ್ ಆಗಬೇಕಾಗಿತ್ತು. ಡಿಪಾರ್ಚರ್ ಆಗ್ತಾ ಇತ್ತು ಚಿತೋಸ್ ಏರ್ಪೋರ್ಟ್ ಅಲ್ಲಿ 4 ಗಂಟೆಗೆ. ಆದರೆ ಮತ್ತೊಂದು
ಈ ಜಪಾನ್ ಕೋಸ್ಟ್ ಗಾರ್ಡ್ಗೆ ಸಂಬಂಧಪಟ್ಟಂತ ಏರ್ಕ್ರಾಫ್ಟ್ ಅಲ್ಲಿ ಇರುತ್ತೆ. ಆ ರನ್ವೇನಲ್ಲಿ ಒಂದಕ್ಕೊಂದು ಡಿಕ್ಕಿ ಆಗುತ್ತೆ. ಆ ರನ್ವೇನಲ್ಲಿ ಡಿಕ್ಕಿ ಆಗಿದೆ ನೋಡಿ. ಕೆಲವೊಮ್ಮೆ ಟೆಕ್ನಿಕಲ್ ಎರರ್ಸ್ ಆಗುತ್ತೆ. ಸಂಪೂರ್ಣವಾಗಿ ರನ್ವೇನಲ್ಲಿ ಏನೆಲ್ಲ ಹೋಗೋದು, ಯಾವುದು ಲ್ಯಾಂಡ್ ಆಗಬೇಕು, ಯಾವುದು ಡಿಪಾರ್ಚರ್ ಆಗಬೇಕು, ಯಾವ ಸಮಯಕ್ಕೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾನಿಟರನ್ನು ಮಾಡಲಾಗ್ತಾ ಇರುತ್ತೆ. ಆ ಮಾನಿಟರ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ವ್ಯತ್ಯಾಸಗಳಾಗಿರುತ್ತೆ. ಆಗ ಈ ಘಟನೆ ಆಗಿರಬಹುದು ಅಂತೇಳಿ ಈ ಕ್ಷಣಕ್ಕೆ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಕ್ಷಣಕ್ಕೆ ನೋಡಿ, ಶಿನೋ ಮತ್ತೆ ಚಿಟೋಸ್ನಿಂದ ಹೊರಟಿದ್ದಂಥ ವಿಮಾನ 4 ಗಂಟೆಗೆ ಲ್ಯಾಂಡ್ ಆಗಬೇಕಾಗಿತ್ತು. ನಿಮಗೆ ಇಲ್ಲಿ 5 ದೃಶ್ಯಾವಳಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಮೊದಲನೇ ದೃಶ್ಯಾವಳಿಯಲ್ಲಿ ಕೋಸ್ಟ್ ಗಾರ್ಡ್ಗೆ ಸಂಬಂಧಪಟ್ಟಂತ ವಿಮಾನ ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇರುವಂತ ದೃಶ್ಯ. ಮತ್ತೊಂದು ದೃಶ್ಯ, ಎರಡನೇ ದೃಶ್ಯಾವಳಿಯಲ್ಲಿ ಜಪಾನ್ ಏರ್ಲೈನ್ಸ್ನ ಬ್ಯಾಕ್ ಸೈಡ್ ಅಂದ್ರೆ ಹಿಂಬದಿಯಲ್ಲಿ ಯಾವ ರೀತಿಯಾಗಿ ಅಲ್ಲಿ ಬೆಂಕಿ ಆವರಿಸಿಕೊಂಡು ಬೆಂಕಿ ಉರಿತಾ ಇದ್ದ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಮೂರನೇ ದೃಶ್ಯಾವಳಿಯಲ್ಲಿ ಲ್ಯಾಂಡ್ ಆಗ್ತಾ ಇರಬೇಕಾದ್ರೆ ಅಲ್ಲೇ ರನ್ವೇನಲ್ಲಿ ಇದ್ದಂಥ ವಿಮಾನಕ್ಕೆ ಅಂದರೆ ಡಿಕ್ಕಿ ಹೊಡೆದಂಥ ಸಂದರ್ಭ, ಒಂದಕ್ಕೊಂದು ವಿಮಾನಗಳು ಡಿಕ್ಕಿ ಹೊಡೆದುಕೊಂಡಂಥ ಸಂದರ್ಭ. ಈಗ ನೀವೇನು ನೋಡ್ತಾ ಇದ್ರಿ, ಅಗ್ನಿಶಾಮಕ ದಳ ವಾಹನ ಬಂದು ಅಲ್ಲಿ ಬೆಂಕಿಯನ್ನ ಆರಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಸಂಪೂರ್ಣವಾಗಿ ರನ್ವೇನಲ್ಲಿ 2 ವಿಮಾನಗಳು ಕೂಡ ಹೊತ್ತಿ ಉರಿತಾ ಇದೆ, ಅದನ್ನ ಆರಿಸುವಂತ ಕೆಲಸಗಳಾಗ್ತಾ ಇದೆ. ಜೊತೆಗೆ ಅಲ್ಲಿ ಪ್ರಯಾಣಿಕರು ಯಾವಾಗ ಈ ಘಟನೆ ಸಂಭವಿಸುತ್ತೋ ಆ ಘಟನೆ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಹೊರಗಡೆ ಓಡಿ ಬರುವಂತ ಕೆಲಸಗಳಾಗುತ್ತೆ. ಆ ದೃಶ್ಯವನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ ಆಗ್ಲಿಂದಲೂ ಕೂಡ. ಸೊ ನೋಡಿ, ಪ್ರಮುಖವಾಗಿ ಈ ಘಟನೆ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಪದೇ ಪದೇ ಜಪಾನಲ್ಲಿ ಅವಘಡಗಳು ಸಂಭವಿಸ್ತಾ ಇದೆ. ನಿನ್ನೆ ಅಷ್ಟೇ 7.6 ತೀವ್ರತೆಯಲ್ಲಿ ಭೂಕಂಪ ಆಗಿತ್ತು. ಸುನಾಮಿಯ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಇವತ್ತು 2ನೇ ದಿನ, ಹೊಸ ವರ್ಷ ಸಂಭ್ರಮಾಚರಣೆ ಮಾಡಿ ಮೊದಲ ದಿನವೇ ಭೂಕಂಪ ಆಗಿತ್ತು. 30ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಎನ್ನುವ ಅಪ್ಡೇಟ್ ಕೂಡ ಇದೆ. ಇವತ್ತು ಒಂದು ದಿನ ಕಳೆದರಲ್ಲೇ ಇಂಥ ಒಂದು ಘಟನೆ ಜಪಾನ್ನಲ್ಲಿ ನಡೆದಿರುವಂಥದ್ದು ಟೋಕಿಯೋದಲ್ಲಿ. ಸೊ ಸಾಕಷ್ಟು ಆತಂಕಕಾರಿ ವಿಚಾರಗಳಿದು. ಹೊತ್ತಿ ಉರಿತಾ ಇರುವಂಥ ವಿಮಾನದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪ್ರಯಾಣಿಕರು ಕೂಡ ಓಡಿ ಬರ್ತಾ ಇದ್ರು. ಸಾಕಷ್ಟು ಅವರಲ್ಲಿ ಆತಂಕ ಇತ್ತು, ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತೇಳಿ. ಅವರೆಲ್ಲರೂ ಕೂಡ ಹೊರಗಡೆ ಓಡಿ ಬರ್ತಾ ಇದ್ದಂತೆ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಅಲ್ಲಿ ಫೈರ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇದ್ರು. ಈಗ ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಒಂದು ಮ್ಯಾಪ್ ಅನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ, ಯಾವ ರೀತಿಯಾಗಿ ಆಯಿತು ಅಂತೇಳಿ. ಆ ವಿಮಾನ ನಿಲ್ದಾಣದ ಒಂದು ಕಂಪ್ಲೀಟ್ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ ನೋಡಿ ಹೇಗಾಯ್ತು ಅಂತೇಳಿ. ನೋಡಿ, ನಾವಿಲ್ಲಿ ಗಮನಿಸ್ಬೋದು ಸಪಾರೋ ಟೋಕಿಯೋ. ಸೊ ಈಗ 8:47 ಅಲ್ಲಿನ ಟೈಮಿಂಗ್ಸ್, ಅಲ್ಲಿನ ಕಾಲಮಾನ 8:47 ಹೊರಟಿತ್ತು. ಸೊ ಪ್ರಮುಖವಾಗಿ ಲ್ಯಾಂಡ್ ಆಗಬೇಕಾಗಿತ್ತು. ಸೊ ಹೊರಟಿದಂಥ ಒಂದು ಏರ್ಕ್ರಾಫ್ಟ್ ಇದು ನೋಡಿ, ಏರ್ಬಸ್ ಜಪಾನ್ ಏರ್ಲೈನ್ಸ್. ಈಗ ಏನು ಬೆಂಕಿಗೆ ಆಹುತಿ ಆಗಿದೆ ಡಿಕ್ಕಿ ಆಗಿ, ಅದಕ್ಕೆ ಸಂಬಂಧಪಟ್ಟಂಥ ಏರ್ಬಸ್ A350-941 ಇದು ಏರ್ಕ್ರಾಫ್ಟ್. ಇದು ಸೀರಿಯಲ್ ನಂಬರ್ 538. ಸೊ ಈ ಒಂದು ವಿಮಾನ ಇಲ್ಲಿ ಈ ಭಾಗದಲ್ಲಿ ಬರ್ತಾ ಇತ್ತು ನೋಡಿ. ಇದು ರನ್ವೇ, ಆ ಒಂದು ವಿಮಾನ ನಿಲ್ದಾಣದ ಕಂಪ್ಲೀಟ್ ಚಿತ್ರಣ. ಇಲ್ಲಿಂದ ಬರ್ತಾ ಇತ್ತು, ರನ್ವೇನಲ್ಲಿ ಇಲ್ಲಿ ಬರ್ತಾ ಇದ್ದಂತೆ ಇಲ್ಲಿದ್ದಂಥ ಒಂದು ಕೋಸ್ಟ್ ಗಾರ್ಡ್ನ ವಿಮಾನಕ್ಕೆ ಡಿಕ್ಕಿ ಹೊಡೆದಿದೆ ಅನ್ನುವ ಮಾಹಿತಿ. ಸೊ ಈಗ ಜಪಾನ್ ಏರ್ಲೈನ್ಸ್ನಲ್ಲಿ ಇದ್ದಂತಹ ಸುಮಾರು 367 ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ. ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಸಪಾರೋ ಇಂದ ಟೋಕಿಯೋಗೆ ಬರ್ತಾ ಇದ್ದ. ಟೋಕಿಯೋದಲ್ಲಿ ಲ್ಯಾಂಡ್ ಆಗಬೇಕಿತ್ತು, ಆ ವಿಮಾನ ಲ್ಯಾಂಡ್ ಆಗಬೇಕಾಗಿತ್ತು. ಲ್ಯಾಂಡ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಅನ್ನೋದು ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಸೊ ಎಷ್ಟೊತ್ತಿಗೆ ಹೊರಟಿತ್ತು ಫ್ಲೈಟ್, ಎಷ್ಟು ಗಂಟೆಗೆ ಇನ್ಸಿಡೆಂಟ್ ಆಗಿದೆ ಎಲ್ಲವೂ ಕೂಡ ಈಗ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸೊ ನೋಡಿ, ಇದು ಏರ್ಕ್ರಾಫ್ಟ್ ನಾವು ಈಗ ಪತನ ಆಗಿದೆಯಲ್ಲ, ಆ ಏರ್ಕ್ರಾಫ್ಟ್ನ ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಇದೇ ಒಂದು ವಿಮಾನ ಅಲ್ಲಿ ಮತ್ತೊಂದು ವಿಮಾನಕ್ಕೆ ಡಿಕ್ಕಿ ಹೊಡೆದಿರುವಂಥದ್ದು, ಅದು ಬೆಂಕಿ ಹೊತ್ತಿ ಉರಿತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ನಾವಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಸೊ ಈಗ ಪ್ರಮುಖವಾಗಿ ಸುಮಾರು ಜನ ಇವತ್ತು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಅದೃಷ್ಟವಶಾತ್ 367 ಜನ ಎಲ್ಲರೂ ಕೂಡ ಈಗ ಸೇಫ್ ಆಗಿದ್ದಾರೆ, ಸುರಕ್ಷಿತವಾಗಿ ಹೊರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಈಗ ನಮಗೆ ಲಭ್ಯವಾಗ್ತಾ ಇದೆ.
ಸೊ ನೋಡಿ, ಪ್ರಮುಖವಾಗಿ ಯಾವಾಗ ಈ ಘಟನೆ ಸಂಭವಿಸುತ್ತೋ ಆಗ ಪ್ರಯಾಣಿಕರು ಯಾವ ರೀತಿಯಾಗಿ ಓಡಿ ಬರ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಒಂದು ದೃಶ್ಯಾವಳಿ ನೀವೇನು ಗಮನಿಸ್ತಾ ಇದ್ದೀವಿ ಈಗ, ಈ ಒಂದು ದೃಶ್ಯಾವಳಿ ಇದು ನೋಡಿ, ಪ್ರಯಾಣಿಕರು ಯಾವಾಗ ಈ ವಿಮಾನದಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿಯುತ್ತೋ ಈ ಪ್ರಯಾಣಿಕರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಹೊರಗಡೆ ಬರ್ತಾ ಇರುವಂಥ ದೃಶ್ಯಾವಳಿ. ತಕ್ಷಣ ಅವರನ್ನ ಎವ್ಯಾಕ್ಯುಯೇಟ್ ಮಾಡಿ ಅಂದರೆ ಹೊರಗಡೆ ಕಳಿಸುವಂಥ ಕೆಲಸಗಳಾಗುತ್ತೆ. ನೋಡಿ, ಎಲ್ಲರೂ ಕೂಡ ಪ್ರಯಾಣಿಕರು 367 ಜನ ಪ್ರಯಾಣಿಕರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಎಲ್ಲರನ್ನ ಕೂಡ ಸುರಕ್ಷಿತವಾಗಿ ಅವರನ್ನ ರಕ್ಷಣೆ ಮಾಡಿ ನೋಡಿ ಯಾವ ರೀತಿಯಾಗಿ ಓಡಿ ಬರ್ತಾ ಇದ್ದಾರೆ ಅಂತೇಳಿ. ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ವಿಮಾನದಲ್ಲಿದ್ದಂಥ ನೋಡಿ, ಜಪಾನ್ ಏರ್ಲೈನ್ಸ್ಗೆ ಸೇರಿದಂಥ ಒಂದು ಜಪಾನ್ ಏರ್ಲೈನ್ಸ್ನ ಒಳಭಾಗದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಕಿಟಕಿಯ ಹೊರಭಾಗಕ್ಕೆ ಬೆಂಕಿಯ ಕೆನ್ನಲ್ಗೆ ಹರಡ್ತಾ ಇರುವಂಥ ದೃಶ್ಯವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಯಾವಾಗ ಬೆಂಕಿ ಬೀಳುತ್ತೋ ವಿಮಾನದಲ್ಲಿದ್ದಂಥ ಪ್ರಯಾಣಿಕರು ನೋಡಿ, ಕುಟುಂಬಸ್ಥರು ಕೈಯನ್ನು ಹಿಡಿದುಕೊಂಡು ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲೇ ನಮ್ಮ ಕಣ್ಮುಂದೆನೆ 5 ಜನ ಇದ್ದಾರೆ, ಇಲ್ಲೊಂದಷ್ಟು ಜನ ಒಂದು 10 ನೋಡಿ, ಇಲ್ಲಿ ಒಬ್ರು ಬೀಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಬೀಳ್ತಿದ್ದಾರೆ ನೋಡಿ. ಇಲ್ಲಿ ನಾವು ಈ ಒಂದು ದೃಶ್ಯಾವಳಿನ ಝೂಮ್ ಮಾಡೋದಕ್ಕೆ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಬೀಳ್ತಿದ್ದಾರೆ. ನಮ್ಮ ಕ್ಯಾಮ್ರಾಮನ್ಗೆ ಹೇಳೋದಕ್ಕೆ ಕ್ಯಾಮ್ರಾಮನ್ ಜೊತೆಲಿದ್ದಾರೆ, ಅವ್ರಿಗೆ ಝೂಮ್ ಮಾಡೋಕ್ಕೆ ಹೇಳ್ತೀನಿ. ನೋಡಿ, ಒಂದು ಇಂಥ ಒಂದು ಸಂದರ್ಭದಲ್ಲಿ ತಕ್ಷಣಕ್ಕೆ ನೋಡಿ ಇಲ್ಲಿ ಬೀಳ್ತಿದ್ದಾರೆ. ಅಂದರೆ ಆ ವಿಮಾನದಿಂದ ಹೊರಕ್ಕೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಅಂದರೆ ಒಂದು ಬಲೂನ್ ಟೇಪ್ ಅಂದರೆ ಏರ್ ಬಲೂನ್ ಸೇಫ್ಟಿಯಾಗಿ ಅದನ್ನು ಡೋರ್ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇರುತ್ತಲ್ಲ, ಆ ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಆಗ್ತಾ ಇದೆ ಅಂತಾನೆ. ಇದು ನಮ್ಮ ಪ್ರಮುಖವಾಗಿ ಆ ಬಲೂನ್ ಟೇಪಲ್ಲಿ ಒಂದು ಸೇಫ್ ಬ್ಯಾಗ್ ಥರ ಅದು ಓಪನ್ ಆಗುತ್ತೆ. ಆ ಬ್ಯಾಗ್ ಥರ ಓಪನ್ ಆಗ್ತಾ ಇದೆ ಅಂತಾನೆ. ತಕ್ಷಣ ಅದರಿಂದ ಅವರೆಲ್ಲರೂ ಕೂಡ ನೋಡಿ ಅದರಿಂದ ಜಾರ್ಕೊಂಡು ಬಂದು ಬೀಳ್ತಿದ್ರು. ನಾವು ಸಿನಿಮಾದಲ್ಲೆಲ್ಲ ಗಮನಿಸಿರ್ತೀವಿ. ಇಂಥ ಒಂದು ಘಟನೆಗಳಾದಾಗ ಅಥವಾ ಡೆಮೋಗಳು ನಡಿಬೇಕಾದ್ರೆ ಅದೆಲ್ಲವನ್ನು ಕೂಡ ನೋಡಿರ್ತೀವಿ. ಅಣುಕು ಪ್ರದರ್ಶನಗಳಾಗಬೇಕಾದ್ರೆ ಆ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಆಗುತ್ತೆ, ಎಕ್ಸಿಟ್ ಓಪನ್ ಆಗ್ತಾ ಇದ್ದಂತೆ ಒಂದು ದೊಡ್ಡದಾದಂಥ ಬಲೂನ್ ಆಕಾರದ ಒಂದು ಜಾರಬಂಡಿ ಥರ ಏನಿರುತ್ತೆ ಅದು ಕೆಳಕ್ಕೆ ಬರುತ್ತೆ. ಅದರ ಮೂಲಕ ಇಲ್ಲಿ ಬಂದು ಅವರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ತಿದ್ದಾರೆ. ನೋಡಿ, ಬೀಳ್ತಿದ್ದಾರೆ. ಇಲ್ಲಿ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಬಿದ್ದ ತಕ್ಷಣ ನೋಡಿ ಇಲ್ಲೊಬ್ರು ಬೀಳ್ತಾರೆ, ಇಲ್ಲೊಬ್ರು ಬೀಳ್ತಾರೆ. ಅವರೆಲ್ಲರೂ ಕೂಡ ಅಲ್ಲಿಂದ ಹೊರಗಡೆ ಬಂದ ಬಳಿಕ ತಮ್ಮವರ ಜೊತೆಯಲ್ಲಿ ಗುಂಪು ಗುಂಪಾಗಿ ಓಡಿ ಹೋಗ್ತಾ ಇರುವಂಥ ದೃಶ್ಯಾವಳಿ ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಇಲ್ಲಿ ನೋಡಿ ಈ ಭಾಗದಲ್ಲಿ ಈ ಭಾಗದಲ್ಲಿ ನಾವು ಗಮನಿಸ್ಬೋದು. ನೋಡಿ, ಇಲ್ಲೊಂದು ಕಂಬ ಇದೆ. ಕಂಬ ನೋಡಿ, ಇದು ಜಪಾನ್ ಏರ್ಲೈನ್ಸ್ಗೆ ಸಂಬಂಧಪಟ್ಟಂಥ ವಿಮಾನ. ಇದರಲ್ಲಿ 367 ಜನ ಪ್ರಯಾಣಿಕರಿದ್ರು. ಯಾವಾಗ ಬೆಂಕಿ ಕಾಣಿಸ್ಕೊಳ್ತೋ ತಕ್ಷಣ ಇಲ್ಲಿದ್ದಂಥವರೆಲ್ಲರೂ ಕೂಡ ನೋಡಿ ಈ ಭಾಗದಲ್ಲಿ ಅವರು ಹೊರಗಡೆ ಬಂದು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಾರೆ. ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಓಡಿ ಬರ್ತಿದ್ದಾರೆ. 367 ಜನ ಪ್ರಯಾಣಿಕರು ಎಲ್ಲರೂ ಕೂಡ ಜಪಾನ್ ಏರ್ವೇಸ್ಗೆ ಸೇರಿದಂಥ ವಿಮಾನ. ಈ ಒಂದು ಏರ್ಲೈನ್ಸ್ ವಿಮಾನ ಜೊತೆಗೆ ಕೋಸ್ಟ್ ಗಾರ್ಡ್ಗೆ ಸಂಬಂಧಪಟ್ಟಂಥ ವಿಮಾನ, 2 ವಿಮಾನಗಳ ನಡುವೆ ಆಗಿರುವಂಥ ಅವಘಡ ಇದು. ಈ ಅವಘಡದಲ್ಲಿ ನೋಡಿ ಪ್ರಯಾಣಿಕರು 367 ಜನ ಪ್ರಯಾಣಿಕರು ಈಗ ಓಡ್ ಬರ್ತಿದ್ದಾರೆ. ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಅಷ್ಟೂ ಜನರ ಪ್ರಾಣಕ್ಕೆ ಕುತ್ತು ಬರ್ತಾ ಇತ್ತು. ಅಷ್ಟೂ ಜನ ಪ್ರಯಾಣಿಕರ ಪ್ರಾಣಕ್ಕೆ ಕುತ್ತು ಬರ್ತಾ ಇತ್ತು. ಸುಮಾರು 367 ಜನ ಪ್ರಯಾಣಿಕರು ಈ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನೋದು ಈಗ ನಮಗೆ ಸಿಕ್ಕಿರುವಂತ ಮಾಹಿತಿ. ಈ ವಿಮಾನದಲ್ಲಿದ್ದಂಥ ಅಷ್ಟು ಜನ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ. ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಅದೃಷ್ಟವಶಾತ್ ಈ ಒಂದು ಏರ್ಲೈನ್ಸ್ ಅಲ್ಲಿ ಇದ್ದಂಥ 367 ಜನ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ. ಎಮರ್ಜೆನ್ಸಿ ಡೋರ್ನಿಂದ ಹೊರಗಡೆ ಬಿದ್ದು ಅವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಂಡಿದ್ದಾರೆ. ವಿಮಾನದಲ್ಲಿದ್ದಂಥ ಸುಮಾರು 367 ಜನ ಪ್ರಯಾಣಿಕರು ಕೂಡ ಈಗ ಅಲ್ಲಿ ಸೇಫ್ ಆಗಿದ್ದಾರೆ. ನೋಡಿ, ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಹೇಗೆ ಓಡಿ ಬರ್ತಿದ್ದಾರೆ ಅಂತೇಳಿ. ಈ ವಿಮಾನದಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಆಗುತ್ತೆ. ಎಕ್ಸಿಟ್ ಓಪನ್ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಇಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಯಾವ ರೀತಿಯಾಗಿ ಬೀಳ್ತಾರೆ ಅಂತೇಳಿ. ನೋಡಿ, ಇಲ್ಲಿ ನೋಡಿ ಬೀಳ್ತಾರೆ. ನೋಡಿ, ಈಗ ನೋಡಿ ಒಬ್ಬೊಬ್ಬರಾಗಿ ಬೀಳ್ತಾರೆ. ಅಲ್ಲಿಂದ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಭಯ. ಆ ಸಂದರ್ಭದಲ್ಲಿ ಹೇಗಪ್ಪ ನಮ್ಮನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ನೋಡಿ ಇಲ್ಲಿ ಬೀಳ್ತಾರೆ. ನೋಡಿ, ಈ ಜಾಗದಲ್ಲಿ ಬೀಳ್ತಾರೆ. ನೋಡಿ, ಮತ್ತೊಮ್ಮೆ ನಾನು ನಿಮ್ಗೆ ಆ ಒಂದು ದೃಶ್ಯಾವಳಿಯನ್ನ ತೋರಿಸ್ತೀನಿ. ನೋಡಿ, ಈಗ ನೋಡಿ ಇಲ್ಲಿ ನೋಡಿ ಒಬ್ಬೊಬ್ಬರು ಹೇಗೆ ಬೀಳ್ತಿದ್ದಾರೆ ಅಂತೇಳಿ. ನೋಡಿ, ಇಲ್ಲಿ ಈ ಭಾಗದಲ್ಲಿ ನೀವು ನೋಡ್ಬೋದು. ಇಲ್ಲಿ ಇವರು ಬಿದ್ದು ಹೊರಗಡೆ ಬಂದು ಓಡ್ ಬರ್ತಾರೆ. ಇವರು ಕೂಡ ನಾವು ಬಚಾವಾದ್ವಲ್ಲಪ್ಪ ಅಂತೇಳಿ ಓಡ್ ಬರ್ತಿದ್ದಾರೆ. ನೋಡಿ ಹೇಗೆ ಬೀಳ್ತಾರೆ. ನೋಡಿ, ಈಗ ಕಾಣಿಸುತ್ತೆ ನಿಮಗೆ.